ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮ್ಯಾಥ್ಯೂ ಮನು. ಪೇಸ್ ಹೊಸದು, ವಿಷಯ ಹೊಸದು, ಆದ್ರೆ ಕಾಯಕ ಹಳೆಯದ. ಏನು ಎಂಥ ಕಾಯಕಪ್ಪ ಅಂದ್ರೆ ಇದು ನೋಡ್ರಿ. ಕಾಯಕ ಯಾರೇನು ಮಾಡಂತ ಕಳಿಸಿಲ್ಲ, ಇಷ್ಟಪಟ್ಟು ಬಂದಿದ್ದ, ಬೇಕಂತನ ಬಂದಿದ್ದ. ಇದು ಎಕ್ಸ್ಪೆಷಲಿ ನಮ್ಮ ಸಾವ್ಕಾರ ಮಾಡಂತ ಕೊಟ್ಟಿದ್ದ. ಸಾವ್ಕಾರ ಅಂದ್ರೆ ಮತ್ತು ಯಾರಲ್ರಿ, ನಮ್ಮ ಅಪ್ಪಾರ. ಹಾಗಾಗಿ ನನ್ನೊಂದು ವಿಚಾರ ಏನಂದ್ರೆ, ನಾವು ಯಾವ ರಂಗದಾಗಿರ್ತೀವಿ ಅಂದ್ರೆ, ಏನು ಕೆಲಸ ಮಾಡ್ತೀವಿ ಅದ್ರೊಳಗೆ ಟಾಪ್ನಾಗಿರ್ಬೇಕು. ಮುಂದಾದರನ್ನ ಹಿಂದಾಗಬೇಕು ಅನ್ನೋದಕ್ಕಿಂತ, ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋದಕ್ಕಿಂತ ಅವ್ರಿಗಿಂತ ಒಂದು ಮೆಟ್ಲು ನಾವು ಮುಂದಿರ್ಬೇಕು ಅನ್ನೋದು ನನ್ನದೊಂದು ಆಸೆ. ಹಾಗಾಗಿ ಅದೊಂದು ತಲೆ ಒಳಗೆ ಇಟ್ಕೊಂಡು ವಿಚಾರದೊಳಗೆ ಈಗ ಕಮ್ತಾನು ಮಾಡಾಕತ್ತೀನಿ. ಅದು ಬಿಡ್ರಿ, ಅದ್ರ ಜೊತೆಗೆ ಒಂದೆರಡು ಬಿಸ್ನೆಸ್ಗಳು ಅದಾವು, ಅದನ್ನು ಆಮೇಲೆ ಹೇಳ್ತೀನಿ ಬರ್ತಾ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದ್ರೆ, ನಾವು ಎಲ್ಲ ಬೆಳೆದ್ವಿ ಮಾಡಿದ್ವಿ. ನಾನು ಈ ಫೀಲ್ಡಿಗೆ ಬಂದು ಒಂದು 2-3 ವರ್ಷ ಆಯ್ತು. ಎಲ್ಲರಿಗೂ ಗೊತ್ತಿದ್ದಿದ್ದ, ರೈತರ ಮಕ್ಳಿಗೆ ಎಕ್ಸ್ಪೆಷಲಿ ರೈತರಂದ್ರೆ ಏನು, ಬೆಳೆದು ಹೆಂಗೆ, ಏನು ಕಷ್ಟ ನೋವುಗಳು ಏನೇನು ಅದಾವ ಅಂತ ಗೊತ್ತೈತಿ. ಆದರೂ ಸಹಿತ ಇದಕ್ಕೆ ಒಂಥರ ಬಂಡ ಧೈರ್ಯ ಅಂತಾರಲ್ಲ, ಆ ಥರ ಬಂದೀವಿ. ಮಾಡ್ಬೇಕಂತಂದ ಬಂದೀವಿ, ಇಷ್ಟಪಟ್ಟ ಬಂದೀವಿ. ನಮ್ಮದು ಎಜುಕೇಷನ್ ಭಾಳ ಆಗ್ಯಾವು, ಒಂದು ಲೆಕ್ಕದಾಗ ಆಗ್ಯಾವು, ಭಾಳ ಅನ್ನೋದಕ್ಕಿಂತ. ಆದರೂ ಇದನ್ನು ಮಾಡೋವಾಗಂತ ಭಾಳ ಬಂದೈತಿ. ನಮ್ಮ ತಲೆಯಾಗಿರೋದು ಏನಂದ್ರೆ, ಒಂದು ರಿಗ್ರೆಟ್ ಐತಿ. ಶಾಲೆ ಕಲೀಲಿಲ್ಲ, ಏನು ಮಾಡಲಿಲ್ಲ, ಮುಂದೊಂದು ನೌಕರಿ ತಗೊಳ್ಳಿಲ್ಲ, ಏನೋ ಹಂಗೆ ಮಾಡ್ಕೊತ ಬಂದ್ವಿ. ಫ್ಲೋ ಜೊತೆಗೆ ಹೋಗ್ಬೇಕಂತಂದೇಳಿ ಶಾಲೆನೂ ಬಿಟ್ವಿ, ಕಾಲೇಜೂ ಬಿಟ್ಟು. ಶಾಲೆ ಕಲ್ತ್ವಿ, ಕಾಲೇಜ್ ಬಿಟ್ವಿ. 1-2 ನೌಕರಿನೂ ಮಾಡ್ಬೇಕಂತಂದೇಳಿ ಅಪ್ಲಿಕೇಶನ್ನು ಹಾಕಿದ್ವಿ. 7-8 ಸಲ ಟ್ರೈನು ಮಾಡಿದ್ವಿ. ಆದರೂ ಕೆಲಸ ಆಗಲಿಲ್ಲ. ಕಡೆಗೆ ರೈತರ ಮಕ್ಕಳು ಆಗಿದ್ದರಿಂದ ಒಂದು ಬೇರೆ ಮುಂದೆ ಹೇಳ್ತೇನೆ ರೀ ನಾನು ಏನಾಗೈತಿ ಅಂತ. ಇನ್ನೊಂದು ಇಷ್ಟಪಟ್ಟಿದ್ದು ರೈತರ ಮಕ್ಳು ಅಂದ್ರೆ ಲಾಸ್ಟಿಗೆ ಉಳ್ಯೋದು ಮೇನ್. ಇದೇನು ಐತಲ್ರಿ, ಭೂಮಿ ತಾಯಿ ಇದೆ ರೀ. ಈಗ ನನಗೆ ಕೃಷಿ ಒಳಗೆ ಏನು ಗೊತ್ತೈತಿ, ಹೆಚ್ಚಾನ ಗೊತ್ತಿರೋರು ಭಾಳ ಜನ ಆದ್ರೆ ನಾನೇನು ಕೃಷಿ ಒಳಗೆ ನಾನು ಏನು ಮಾಡ್ತಿದ್ದೀನಿ, ಏನು ಮಾಡ್ಬೋದು ಹೊಸದು ನನ್ನ ತಲೆಗೇನು ರೀ, ರಿಗ್ರೆಟ್ ಬಗ್ಗೆ ಹೇಳ್ತೀನಿ ನೋಡಿರಿ. ಶಾಲೆ ಕಲೀಲಿದ್ದು ಒಂದು ರಿಗ್ರೆಟ್ ರೀ, ನೌಕರಿ ಹಿಡಿಲಿಲ್ಲದ್ದು ಒಂದು ರಿಗ್ರೆಟ್ ರೀ. ಆದರೂ ಬೇಸರ ಮಾಡ್ಕೊಳಂಗಿಲ್ಲ ರೀ. ಇದಕ್ಕೆ ಬಂದೇವಿ, ಈ ಫೀಲ್ಡಿಗೆ ಬಂದೇವಿ. ಈ ಫೀಲ್ಡಿನೊಳಗೆ ನಂಬರ್ 1 ಆಗ್ಬೇಕನ್ನೋದೊಂದು ಆಸೆ ಐತ್ರಿ. ಆ ನಂಬರ್ 1 ಆದೆ ಅಂದ್ರೆ ನನ್ನಿಂದ ಎಸ್ಪೆಷಲಿ ಒಂದು ಭಾಳ ಅಲ್ಲ, ಒಂದು 10 ಮಂದಿ ಆದರೂ ನನ್ನಿಂದ ಈ ಫೀಲ್ಡಿಗೆ ಬಂದು ಈ ಕಾಯಕ ಅನ್ನೋದಕ್ಕಿಂತ, ದುಡಿಯೋದು ಮಾಡೋದು ಅನ್ನೋದಕ್ಕಿಂತ, ಇದು ಏನೈತಲ್ರಿ ದುಡಿಮೆ, ಈ ದುಡಿಮೆ ಇದು ಭಾಳ ನಿಯತ್ತಿಂದು ಮತ್ತು ಕರ್ಮ ಏನಂತೀರಲ್ರಿ, ಇದ್ರ ಮಾಡಿದ್ರೆ ಕರ್ಮ ಬರಂಗಿಲ್ಲ ರೀ, ಇನ್ನೂ ಪುಣ್ಯ ಬರ್ತೈತೆ ರೀ. ಹಾಗಾಗಿ ನಾನು ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡೀನಿ. ಇದು ನೋಡಿರಿ, ಇದು ನಮ್ಮ ತಮ್ಮ ರಂಟಿ ಹೊಡೆದಾನ ರೀ. ನಾವು ಹೊಡಿತಿದ್ವಿ, ಒಟ್ಟು ಬಿಸ್ನೆಸ್ ಕಾರಣದಿಂದ ನಮ್ಮ ತಮ್ಮನ ಒಟ್ಟು ಹೊಲ ಹೊಡೆದಾನ ರೀ. ಆದ್ರೆ ಇದನ್ನು ನಾ ಹೊಡೆದೇನೆ ರೀ. ಏನು ಲೈನ್ ಬಿಟ್ಟವಲ್ರಿ, ಕಬ್ಬು ಹಚ್ಬೇಕಂತ ಮಾಡಿದ್ದೇವೆ ರೀ. ಟೊಮಾಟೊ ಬೆಳೆದ್ವಿ ರೀ, ಕ್ಯಾಬೇಜ ಬೆಳೆದ್ವಿ ರೀ. ಆದ್ರೆ ಲೆಕ್ಕ ಹತ್ತಲಿಲ್ಲ. ಕಡೆಗೂ ನಮ್ಮ ಊರಾಗ ಒಂದು 80% ಕಬ್ಬು ಆಗ್ತೈತೆ ರೀ. ಯಾಕಂದ್ರೆ ನಮ್ಮ ಬಿಸ್ನೆಸ್ಸು, ನನಗೆ ಒಂದು 4 ಬಿಸ್ನೆಸ್ ಅದಾವೆ ರೀ. ಸಂಬಂಧಪಟ್ಟಿದ್ವು. ಎದಕ್ಕಂದ್ರೆ ಕೃಷಿ ಸಂಬಂಧಪಟ್ಟಿದ್ದವು. ನಾ ಕೃಷಿ ಬಿಟ್ಟು ಬೇರೆ ಏನು ಮಾಡೋಂಗಿಲ್ಲ ಅಂತ ನಮ್ಮದು ತಲೆಯಾಗ ಏನು ರೀ, ಡೆಸ್ಟಿನಿ ಇಟ್ಕೊಂಡು ಒಟ್ಟು ಕೃಷಿ ಸಂಬಂಧಪಟ್ಟಿದ್ದು ರೈತರಿಗೆ ಉಪಯೋಗ ಆಗ್ಬೇಕು, ರೈತರಿಗೆ ಸಪೋರ್ಟ್ ಆಗಬೇಕು. ಮತ್ತು ಈ ಕೃಷಿಗೆ ಹೊಸದಾಗಿ ಬೇರೆ ಏನು ದೊಡ್ಡ ನೌಕರಿ ಮಾಡಾಕತ್ತಾರಲ್ರಿ, ಅವ್ರು ಬಂದು ಈ ಕೃಷಿಗೆ ಇನ್ವಾಲ್ವ್ ಆಗ್ಬೇಕು ಅನ್ನೋದು ನನ್ನೊಂದು ಆಸೆ ರೀ. ಹಾಗಾಗಿ ನಾನು ಇದ್ರಾಗಿ ಏನೇನು ತಿಳಿತೈತಿ, ಏನೇನು ಮಾಡ್ತೀವಿ, ಏನೇನಿಲ್ಲ ಅನ್ನೋದು ಇನ್ಫಾರ್ಮೇಷನ್ ಕೊಟ್ಕೊತ ಹೋಗ್ತೇನೆ ರೀ. ಇದು ನೋಡಿರಿ, ಇದು
ನೇಗ್ಲ ಹೊಡೆದದ್ದಲ್ರಿ, ಇದು ರಂಟಿ. ನೇಗ್ಲ ಅಂದ್ರೆ ರಂಟಿ. ಇದು ಬಲರಾಮ ಹೊಡೆದು ಫಸ್ಟು ಕ್ಯಾಬೇಜ್ ಹಾಕಿದ್ವಿ ರೀ. ಕ್ಯಾಬೇಜ ರೂಟ್ರ್ ಹೊಡೆದು ಹೊಡೆದಿಂದ ವಾಪಸ್ ಒಂದು ಸಲ ಹರಿಗಿ ಹಿಂಗೆ ದಾಯ ಅಂದ್ರೆ ಲೈನ್ ರೀ. ಇದು ನೀರು ಬಿಟ್ಟು ಸಸಿ ಹಚ್ತವೆ ರೀ. ಅಂದ್ರೆ ಕಬ್ಬ ತುಳಿತಿದ್ರಿ. ಆದರೆ ಈ ತಂಡಿರೋದಕ್ಕೆ ಕಬ್ಬು ಕರೆಕ್ಟಾಗಿ ಹುಟ್ಟಂಗಿಲ್ಲ ಅನ್ನೋ ಕಾರಣಕ್ಕೆ ರಾಯಬಾಗದಿಂದ ಸಸಿ ಬರ್ತಾವೆ ರೀ. ಸಸಿ ತಂದು ಹಚ್ಬೇಕು ಅನ್ನೋದಂದ್ರಿ. ಇದು ಬಲರಾಮನ್ ಹೊಡೆದು ರೂಟ್ರ್ ಹೊಡೆದು ದಾಯ ಬಿಟ್ಟಿರೋದು ರೀ. ಆದ್ರೆ ಇದು 4 ಎಕರೆ ಐತ್ರಿ ಟೋಟಲ್. ಇಲ್ಲಿಂದ ಅಲ್ಲಿ ಮೇಲೆ ಇನ್ನೂ ಒಂದು ಹೊಲ 4 ಎಕರೆ ಐತ್ರಿ. ಅದನ್ನು ತೋರಿಸ್ತೀನಿ, ಇನ್ನೂ ರೆಡಿ ಮಾಡೋದೈತ್ರಿ. ಆದ್ರೆ ಇದೇನೈತಲ್ಲ ರೀ ಸೆಕೆಂಡ್ ಬ್ಯಾಚ್ ರೀ ಇದು. ನಾನೇ 4 ಎಕರೆ ಸ್ವಲ್ಪ ಹಿಂದೆ ಮುಂದೆ ಹಳಿಂದಿರ ಪ್ರಾಬ್ಲಮ್ ಇರೋದಕ್ಕೆ ಮಾಡ್ಕೊಂಡಿದ್ದೇನೆ ರೀ. ಇದು 4 ಎಕರೆ ಏನೈತಲ್ಲ ರೀ ನೇಗ್ಲ ಹೊಡೆದಿದ್ದೇನೆ ರೀ ಇದನ್ನು. ಮತ್ತು ಆ ಕಡೆ ಹೊಳಿ ಐತ್ರಿ, ಆ ಕಡೆ ರೋಡ್ ಐತ್ರಿ. ಇದೇನು ಈಗ ರಂಟಿ ಹೊಡೆದಿದ್ದೀವಿ ರೀ. ಇದು ರಂಟಿ ಹೊಡೆದಿಂದ ಒಂದು ಸಲ ಅಂದರೆ ರಂಟಿ ಒಂದು ಹತ್ರ ತೆಗ್ಗ ದಿಬ್ಬ ಆಗಿರ್ತೈತೆ ರೀ. ಆ ಕಾರಣಕ್ಕೆ ಇನ್ನೊಂದು ಸಲ ಬಲರಾಮನ್ ಹೊಡೆದು ಗುರ್ಲು ಅಥವಾ ಬಲರಾಮನ್ ಹೊಡೆದು ರೂಟ್ರ್ ಹೊಡೆದು ಎಲ್ಲ ನುಚ್ಚು ಮಾಡಿ ಜಿನ್ ಮಾಡಿ ಮತ್ತು ಈ ಥರ ಏನು ಬಿಟ್ಟಿದ್ದೇವಲ್ಲ ರೀ, ಈ ಥರ ಲೈನ್ಗಳು ಬಿಟ್ಟು ನೀರು ಬಿಟ್ಟು ಕಬ್ಬು ಹಾಸ್ತವೆ ರೀ. ಇದೇನೈತಲ್ಲ ರೀ ಇಲ್ಲೊಂದು ಟೀ ಐತ್ರಿ. ಇದೇನು ಕಾಣ್ತೈತಲ್ಲ ಇದೊಂದು ಟೀ. 5ನೇ ಲೈಟಿಗೆ ಕಂಬಕ್ಕೆ ಒಂದು ಟೀ ಐತ್ರಿ. ಮತ್ತು ಆ ಹೊಲಕ್ಕೆ ಒಂದು ಟೀ ಐತ್ರಿ. ವಾಪಸ್ಸು ನಡುವೆ ಅಲ್ಲಲ್ಲೇ ಡ್ರಿಪ್ಪು ಎಲ್ಲ ಮಾಡಿದ್ದೇವೆ ರೀ. ಆದರೆ ಡ್ರಿಪ್ ಏನು ಈ ಸದ್ಯ ಮಾಡಂಗಿಲ್ಲ ರೀ. ನಾನು ಹೇಳೋದು ಇನ್ನೊಂದು ನನಗೆ ಗೊತ್ತಿರೋ ಪ್ರಕಾರ ಹೇಳೋದು ಇನ್ನೊಂದು ಏನು ಮಾತಂದ್ರೆ, ಈಗ ನಾನು ನಮ್ಮ ದೋಸ್ತರನ್ನವ್ರನ್ನೆಲ್ಲ ನೋಡಿದ್ದೀನಿ ರೀ. ನಂದು ಎಕ್ಸ್ಪೆಷಲಿ ಆಗಿದ್ದು PUC ಸೈನ್ಸ್ ರೀ. PUC ಸೈನ್ಸ್ ಯಾಕೆ ಮಾಡಿದೆ ಯಾಕಿಲ್ಲ ಅಂತ ಮುಂದಿನ ವಿಡಿಯೋಗಳಾಗ ತಿಳಿಸ್ಕೊಡ್ತೇನೆ ರೀ. ಆದ್ರೆ ಸೈನ್ಸ್ ಮಾಡಿ ನೆಕ್ಸ್ಟ್ BScಗೂ ಸತಿಗೆ ಹಚ್ಚಿದೆ ರೀ. ಆದರೆ ಹೋಗೋಕ್ಕಾಗಲಿಲ್ಲ. ಆದರೂ ನಮ್ಮ ದೋಸ್ತರೆಲ್ಲ ಮುಗಿಸ್ಕೊಂಡ್ರು. ನಂದು ಡಿಗ್ರಿ ಮುಗಿದಿದ್ರೆ ಈಗಾಗಲೇ 2 ವರ್ಷ ಆಗ್ತಿತ್ತು. ನಮ್ಮ ದೋಸ್ತರೆಲ್ಲ ಮುಗಿಸಿ 2 ವರ್ಷ ಆಯ್ತು ರೀ. ಡಿಗ್ರಿಯನ್ನು ಮುಗಿಸಿದ್ರಿ ರೀ. ಸರ್ಟಿಫಿಕೇಟು ಸಿಕ್ತು. ಆದ್ರೆ ಒಬ್ಬನು ಲೆಕ್ಕ ಹತ್ತಿಲ್ಲ ರೀ. ಅದೊಂದು ಖುಷಿ ವಿಚಾರ ರೀ. ಯಾಕೆಂದ್ರೆ ಅವ್ರು ಹೌದು ಇನ್ನೊಬ್ಬರನ್ನ ಜಗ್ ಬಡೋದು ಅನ್ನೋದು ಒಂದು ತಲೆಯಾಗ ಐತ್ರಿ. ಆದ್ರೆ ಅವ್ರು ಮಾಡಿದಾರಲ್ಲ, ಅವ್ರು ಓದಿದಾರಲ್ಲ, ನಮ್ಗೆ ಓದೋಕ್ಕಾಗಲಿಲ್ಲ. ಆದರೂ ಏನು ಮಾಡೋಕ್ಕಾಗದ್ರಿ. ಅವರು ಓದಿದ್ರು ಸಹಿತ ಯಾರು ಏನು ನಮ್ಮಷ್ಟು ದುಡ್ಡು ಮಾಡೋಕ್ಕಾಗಿಲ್ಲ ರೀ. ದುಡ್ಡು ಅಂಥ ಪರಿ ನಾವು ಏನು ದುಡ್ಡು ಮಾಡಿಲ್ಲ. ಕೃಷಿ ಒಳಗೆ ಏನೈತಲ್ಲ ರೀ, ಇಷ್ಟು ದುಡ್ಡು ಅವರು ಇನ್ನೊಬ್ಬರ ಕೈಯಾಗ ಬೆಂಗಳೂರಿಗೆ ಹೋಗಿ ಬೆಳಗ್ಗೆ 9ರಿಂದ 5 ಗಂಟೆವರೆಗೂ ದುಡಿದು ಅವ್ರು ಕೊಡೋ ಪಗಾರಕ್ಕೆ ಅಲ್ಲಿ ಬಟ್ಟೆಗಳನ್ನ ತಗೊಂಡು ಉಳ್ಕೊಳೋಕೆ ವ್ಯವಸ್ಥೆ ಮಾಡ್ಕೊಂಡು ಊಟಕ್ಕೆ ಇನ್ನೊಂದು ಊಟದ್ದು ಯಾವ ಥರ ಸಮಸ್ಯೆ ಅಂದರೆ, ಬರೀ ಅವ್ರನ್ನೆಲ್ಲ ನಾನು ಕೇಳ್ತೀನಲ್ಲ, ಬರೀ ಅನ್ನ ಬಿಟ್ಟು ಬೆಳಗ್ಗೆನೂ ಅನ್ನ, ಸಾಯಂಕಾಲನೂ ಅನ್ನ, ಮಧ್ಯಾಹ್ನನೂ ಅನ್ನ. ಅನ್ನದ ಬಗ್ಗೆ ಏನು ತಪ್ಪಲ್ಲ. ಅನ್ನ ಉಂಡ್ರೆ ಎಷ್ಟು ಉಣ್ಬೇಕು ಅಷ್ಟೇ ಉಣ್ಬೇಕು. ಆದರೆ ಏನು ಮಾಡಿದ್ರು ನಾವೆಲ್ಲ ಇಲ್ಲಿ ರೊಟ್ಟಿ ಎಲ್ಲ ಥರ ನಮ್ಮವ್ವ ಮಾಡಿ ಹಾಕ್ತಾಳ್ರಿ. ಅದು ಮಾತು ಬೇರೆ. ನಮ್ಗೆ ಮನೆ ಊಟ ಬಿಟ್ಟು ಇರೋಕ್ಕಾಗಲ್ಲ. ಹಾಗಾಗಿ ನಮ್ಮ ಡಿಗ್ರಿ ಮಾಡಲಿಲ್ಲದ್ದೇ ಏನೋ ಒಂದು ಚಲೋನೋ, ದೇವ್ರು ನಮಗೆ ಬೇಕಂತಾನೆ ಡಿಗ್ರಿ ಮಾಡಿಸಿಲ್ಲೇನೋ, ಆ ಥರ ಒಂದು ವರದಾನ ಏನೋ ಅನಿಸಿ ಹೋಗೈತೆ ರೀ. ಯಾಕಂದ್ರೆ ಡಿಗ್ರಿ ಮಾಡಿದವ್ರದ್ದೆಲ್ಲ ನೋಡಿದ್ದೇವೆ ರೀ. ಡಿಗ್ರಿ ಮಾಡಿದರೆ ಓದಿದಾನಪ್ಪ ನೀ ಜಾಬ್ಗೆ ಹೋಗಂತ ಮನ್ಯಾಗ ಕಳಿಸ್ಬಿಡ್ತಾರೆ. ಈಗ ನಾವು ಡಿಗ್ರಿ ಮಾಡಿಲ್ಲ ಓದಿಲ್ಲ ಅಂದ್ರೆ ಖಾಲಿ ಇದ್ದೀರಿ ಮಾಡ್ತಿಲ್ಲೇ ಹೊಲಾರ ಮಾಡು, ಏನು ಬೇರೆ ದಂಧೆಯಾರ ಮಾಡು ಅಂತಂದು ಹೇಳಿ ಬಿಟ್ಟು ಕೊಡ್ತಾರೆ. ಹಾಗಾಗಿ ಅವರೆಲ್ಲ 4 ವರ್ಷ ಬಿಟ್ಟು ಇನ್ನೊಬ್ರ ಹತ್ರ 15,000ಕ್ಕೆ 10,000ಕ್ಕೆ 18,000ಕ್ಕೆ ದುಡಿಯೋಕೆ ಹೋದ್ರೆ ನಾವು ಈಗ 4 ವರ್ಷದ ಹಿಂದನ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 10 ಲಕ್ಷ ರೂಪಾಯಿ ಪೀಕ್ ಅಂತೂ ತೆಗಿತೀವಿ ರೀ. ನಂದೊಂದು ಟಾರ್ಗೆಟ್ ಏನಂದ್ರೆ ಅದೇ ಏನು ಹೇಳ್ತೀನಲ್ರಿ, ನಾವು ಏನು ಮಾಡ್ತೀವಿ ಆ ಕೆಲಸದಾಗ ಟಾಪ್ ಇರ್ಬೇಕಂತ ಅಂದ್ರೆ, ಇವರೇನು ಇಂಜಿನಿಯರ್ಗಳು ನಾನು ತಿಂಗಳಿಗೆ 1 ಲಕ್ಷ ಪಗಾರ ತೆಗಿತೀನಿ, 2 ಲಕ್ಷ ಪಗಾರ ತೆಗಿತೀನಿ, ನನಗೆ ಅಷ್ಟು ಪಗಾರ ಐತಿ, ಅದು ಐತಿ, TA ಐತಿ, DA ಐತಿ, ಅಲೋವೆನ್ಸ್ ಐತಿ, ಅದು ಐತಿ ಎಲ್ಲ ಹೇಳ್ತಾರಲ್ರಿ. ಅದನ್ನು ಮೀರಿಸ್ಬೇಕು ರೈತರ ಮಕ್ಕಳು, ಅದನ್ನು ಮೀರಿಸ್ಬೇಕು. ತಿಂಗಳಿಗೆ ನಮ್ಮದು ಒಂದು ಫಿಕ್ಸ್ ಅಮೌಂಟ್ ಬರ್ತೈತೆ ರೀ. ನಮಗೆ ಇವ್ರಂಗೆ ತಿಂಗಳ ಪಗಾರ ದಿನ 9 to 5 ಹೋಗ್ಬೇಕು, ಹಂಗೆ ದುಡಿಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು, ಆ ಥರ ಏನಿಲ್ಲ ರೀ. ನಮ್ಗೆ ಬೇಕಾದಾಗ ಹೋಗ್ಬೋದು, ಬೇಕಾದಾಗ ದುಡಿಬೋದು. ಆದರೂ ನಮಗೊಂದು ಫಿಕ್ಸ್ ಅಮೌಂಟ್ ಅಂತ ಸಿಗ್ತೈತೆ ರೀ. ಆ ಫಿಕ್ಸ್ ಅಮೌಂಟ್ ಸಿಗ್ತೈತಲ್ಲ ರೀ, ಯಾವನು
ಇನ್ನೊಂದು ಭಾಳ ಬೇಕಾದ್ರೆ ನೀವು ನೋಡ್ರಿ ಸೋಷಿಯಲ್ ಮೀಡ್ಯಾದಾಗ ಓಡಾಡ್ತೈತಿ, ರೈತ ಮನಸ್ಸು ಮಾಡಿದ್ರೆ ನಿಂತ ಜಾಗದಾಗ ಖರೀದಿ ಮಾಡ್ತಾನೆ ಅನ್ನೋದು ಒಂದೈತಿ. ಯಾಕೆ ಮಾಡ್ತಾನೆ ಹೇಳ್ರಿ, ಅವ ಇವ್ರಂಗೆ ತಿಂಗಳಾಗತ್ಲೆ ಹೋಗಿ ಅಂಗೈ ಚಾಚಿ ಪಗಾರಕ್ಕೆ ನಿಲ್ಲಂಗಿಲ್ಲ ರೀ. ರೈತ ಅದಾವ ಅವಂಗೊಂದು ಫಿಕ್ಸ್ ಅಮೌಂಟ್ ಅಂತ ಬರ್ತೈತಿ ರೀ. ಅದು ಹೆಂಗೆ ಬರ್ತೈತಿ, ಅವ 3-4 ತಿಂಗಳ ದುಡ್ದಿರ್ತಾನೆ ರೀ. ದುಡ್ದಿದ್ದು ಮಾಲ್ ಕೊಡತ್ಲೆ ಅವಂಗೇನು ಫಿಕ್ಸ್ ಅಮೌಂಟ್ ಒಂದು ಕೈಯಾಗ ಬರ್ತೈತಿ ರೀ. ಅದ್ರೊಳಗೆ ಅವ ಏನು ಮಾಡ್ಬೇಕು ಏನಿಲ್ಲ. ಈಗ ನಾವೇನ ಯುವಕರು ಬಿಡ್ರಿ, ನಮ್ಗೆ ಏನ್ರಿಲ್ಲ ಮಕ್ಕಳಿಲ್ಲ. ಈಗ ಒಬ್ಬ ಯಜಮಾನಸ್ಥ ಅಂದ್ರೆ ನಮ್ಮ ಅಪ್ಪನಂತವ್ರು ಈಗೇನು ರೈತರು ಇರ್ತಾರಲ್ರಿ, ಅವ್ರ ಫಿಕ್ಸ್ ಅಮೌಂಟ್ ಅಂತ ಬರ್ತೈತೆ. ಅವ್ರ ಶಾಲೆ, ಅವ್ರ ಮಕ್ಕಳು ಶಾಲೆ, ಅವ್ರ ಮಂತ್ಯಾನ. ನಿಮ್ಗೆ ಗೊತ್ತೈತ್ರಿ ಮಂತ್ಯಾನದ ಕಷ್ಟ ಎಷ್ಟೈತಿ, ಮಂತ್ಯಾನಕ್ಕೆ ಏಟು ರೊಕ್ಕ ಹೋಗತಿ, ಅದ್ರ ಬಗ್ಗೆ ಎಲ್ಲ ಯಜಮಾನಿಕೆ ಮಾಡೋಂಗೆ ಗೊತ್ತಾಗೈತೆ ರೀ, ಉಣ್ಣೋಂಗೆ ಗೊತ್ತಾಗಂಗಿಲ್ಲ. ಮನ್ಯಾಗೇನು ಇನ್ನೊಬ್ರು ಹಿರಿಯತನದಾಗ ದುಡಿಯೋದು ಭಾಳ ಕಷ್ಟ ಐತ್ರಿ. ಆದ್ರೆ ಹಿರಿಯತನ ಮಾಡೋ ಮನುಷ್ಯಂಗೆ ಭಾಳ ಕಷ್ಟ ಐತಿ. ಅದು ನಮಗೂ ಈಗೀಗ ತಿಳಿಯಾಕತ್ತೈತಿ. ಹಾಗಾಗಿ ನಮ್ದು ಒಂದು ತಲೆಯಾಗ ಏನಂದ್ರೆ, ಇಂಜಿನಿಯರ್ಗಳು ವಾಪಸ್ಸು ಟೆಕ್ಕಿಗಳು, ಇವರೇನು ಪೊಲೀಸರು, ಇವರು PSI ISI, ಇವರು ಅವ್ರ ಕೆಲಸ ತಪ್ಪಂತ ಹೇಳಾಕತ್ತಿಲ್ಲ, ಅವ್ರು ಮಾಡಾಕತ್ತಾರೆ. ಆದ್ರೆ ನಾವು ಆ ಲೆವೆಲ್ಗೆ ಇಲ್ಲ ಅಂದ್ರೂ ಸಹಿತ ಅವರು ಮರ್ಯಾದೆ ಸಿಗ್ತೈತೆ ಬಿಡ್ರಿ. ಅವ್ರಿಗಿಲ್ಲ ಅನ್ನಂಗಿಲ್ಲ, ಅವ್ರಿಗಿಂತ 10 ಪಟ್ಟು ನಮ್ಗೆ ಮರ್ಯಾದೆ ಐತ್ರಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅದು ಈಗಿನ ದಿನಮಾನದೊಳಗೆ ಸಿಗೋಲ್ತು. ಆದ್ರೆ ದೇವ್ರು ಅದಾನಲ್ರಿ, ಅವ್ನು ಕೊಡ್ತಾನೆ, ಇಲ್ಲ ಅನ್ನಂಗಿಲ್ಲ. ಹಾಂ, ಮ್ಯಾಟ್ರಿಗೆ ಬರ್ತೇನೆ ರೀ. ಮ್ಯಾಟ್ರಿ ಏನಂದರೆ, ಅವ್ರೇನು ತಿಂಗಳಿಗೆ ಲಕ್ಷ ಗಂಟ್ಲೆ ಪಗಾರ ತೊಗೊತಾರಲ್ರಿ, ಆ ಪಗಾರನ ನಾನು ತಿಂಗಳೇ ತೆಗೆದು ತೋರಿಸ್ಬೇಕಂತ. ಅದನ್ನು ನೋಡೋಣ ರೀ, ನಿಮ್ಮ ಸಪೋರ್ಟಿಂದ, ನಮ್ಮ ಸಪೋರ್ಟಿಂದ, ದೇವ್ರ ಸಪೋರ್ಟಿಂದ ಏನೇನು ಮಾಡೋಕ್ಕಾಕತಿ ಆ ಕಾಯ್ಕ ಮಾಡೋಣ ರೀ. ಅದೇನೋ ಅಂತ ಕೃಷ್ಣ ಹೇಳ್ತಾನಲ್ಲ, ನಿನ್ನ ಕೆಲಸ ನೀ ಮಾಡು, ಫಲ ಬಲ ನನಗೆ ಬಿಡು, ಅದನ್ನೆಲ್ಲ ನಾನು ನೋಡ್ಕೊತೀನಿ. ಅವ ಹೇಳ್ದಂಗೆ ನಮ್ಮ ಕೆಲಸ ನಾವು ಮಾಡೋಣ, ಫಲ ಬಲ ಎಲ್ಲ ಆ ದೇವ್ರಿಗೆ ಬಿಡೋಣ, ನೋಡೋಣ. ಆದ್ರೆ ನಿಯತ್ತಿನಿಂದ ದುಡಿಯೋಂಗೆ ಯಾವಾಗಿದ್ದರೂ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗ್ತೈತೆ ಅನ್ನೋದು ಒಂದು ಐತಿ. ಆ ಗ್ಯಾರಂಟಿಯಿಂದ ದುಡಿತೀವಿ, ಮಾಡೋಣ. ಅದನ್ನ ತೋರಿಸಿದ್ನಲ್ರಿ, ಅದು ಆ ಕಡೆ ಲಾಸ್ಟ್ 4 ಎಕರೆ ನೇಗ್ಲು ಹೊಡೆದಿದ್ದು ರೀ. ಅದನ್ನು ನೆಕ್ಸ್ಟ್ ರೆಡಿ ಮಾಡ್ತೀವಿ ರೀ. ಈಗ ಇದು 4 ಎಕರೆ ಕಬ್ಬು ಹಚ್ಚಕ್ಕೆ ರೆಡಿ ಐತ್ರಿ. ಈಗ ನೀರು ಬಿಟ್ಟು ಡೈರೆಕ್ಟ್ ಸಸಿ ತುರ್ಕೋದ್ರಿ. ಇನ್ನೊಂದು ಇರ್ಬೋದು ರೀ, ಅಲ್ಲಿ ಒಂದು ಪೈಪ್ಲೈನ್ ಐತಿ ಲಾಸ್ಟ್, ಇದು ನೀರು ಬಿಡಕ್ಕೆ ಖಾಲಿ ರೀ. ಇದು 4 ಎಕರೆ ಪಟ್ಟಿ ರೀ, ಅಲ್ಲಿ ತನಕ ರೋಡ್ ತನಕ. ಇದು 4 ಎಕರೆ ಎಲ್ಲ ಇದನ್ನು ಹರಿಗೆ ಇಟ್ಟಿದ್ದೇನೆ ರೀ. ಆದರೂ ಯಾಕೋ ಇವತ್ತು ದಾಯ ಬಿಡಕ್ಕೆ ಬಂದಿದ್ದೆ ರೀ ಬೆಳಗ್ಗೆ, ಲೈನ್ ಮಾಡೋಕೆ. ಅಲ್ಲೇನು ಲೈನ್ ಮಾಡಿದ್ವಲ್ಲ ಆ ಥರ ಲೈನ್ ಮಾಡೋಕೆ ಬಂದಿದ್ವಿ. ಆದ್ರೆ ಇದು ಮಣ್ಣು ಜಾಸ್ತಿ ಆಗಿಲ್ಲ ರೀ, ಆ ಕಾರಣಕ್ಕೋಸ್ಕರದೇ ನೀವು ನೋಡ್ಬೋದು ಮಣ್ಣು ಒಂದು 4 ಇಂಚ್ವರೆಗೂ ಅಷ್ಟು ಆಗೈತೆ ರೀ. ಆದ್ರೆ ಕಬ್ಬು ಹಚ್ಚಕ್ಕೆ ಇಷ್ಟು ನಡೆಯಂಗಿಲ್ಲ, ಜಾಸ್ತಿ ಬೇಕಾಗ್ತೈತಿ. ಹಾಗಾಗಿ ಇದನ್ನು ಇವತ್ತು ರಾತ್ರಿ ನೇಗ್ಲು ಹೊಡಿತೇವೆ ರೀ. ನೇಗ್ಲು ಹೊಡೆದು 4 ದಿನ ಬಿಸಿಲಿಗೆ ಬಿಟ್ಟು ವಾಪಸ್ ಬಲರಾಮರ ಗುರ್ಲಾರ ಹೊಡೆದು ವಾಪಸ್ಸು ರೋಟ್ರು ಹೊಡೆದು ದಾಯ ಬಿಟ್ಟು ಇದನ್ನು ಕಬ್ಬು ರೆಡಿ ಮಾಡ್ತೀವಿ. ಟೋಟಲ್ ನಮ್ಮ ಸಾವ್ಕಾರ ಅಂದರೆ ನಮ್ಮಪ್ಪ ನನಗೆ ಕೊಟ್ಟಿರೋದು ಟೋಟಲ್ 12 ಎಕರೆ. ಈ 12 ಎಕರೆದಾಗ ನೋಡೋಣ ರೀ, ಫಸ್ಟ್ ಭೂಮಿ ತಾಯಿ ಏನು ಕೊಡ್ತಾಳೆ ನೋಡ್ರಿ. ನಾವು ಮೊದಲ ಲೆಕ್ಕ ಹಾಕೋದು ಬೇಡ, ಆಕೆ ಕೊಟ್ಟಷ್ಟು ನಾವು ತೊಗೊತೀವಿ. ಏನೋ ಒಂದು ಮಾಡ್ತಿದ್ದೇವೆ, ನಿಮ್ಮ ಸಪೋರ್ಟು ಇರಲಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿದ್ದೀನಿ. ಆದರೂ ಹೆಮ್ಮೆ ಐತಿ. ಆದ್ರೆ ಆ ಮಾತು ಹೇಳ್ತೀನಿ, ನಾನು ಪಕ್ಕ ರೈತನ ಮಗ ಅದಾನೆ. ರೈತನ ಮಗ ಅಂತ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಐತಿ. ಎಷ್ಟೋ ಮಂದಿಗೆ ಆ ಹೆಮ್ಮೆ ಇಲ್ಲ, ಅವ್ರು ಬೇಕಂದ್ರೂ ಸಿಗೋದಿಲ್ಲ. ಅವ್ರು ಬೇಕಾದಂಥ ಹೈ ಪೋಸ್ಟ್ನಾಗಿದ್ದರೂ ಆ ಪೋಸ್ಟಿಂದ ಸಿಗೋದಿಲ್ಲ. ನನಗೆ ಸಿಕ್ಕತಿ, ನಾನು ಪಕ್ಕ ರೈತನ ಮಗ, ಅದೇನು ನಂಬರ್ 1 ರೈತನ ಮಗ. ಹಿಂಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಜೊತೆಗಿರಲಿ, ನಿಮ್ಮ ಆಶೀರ್ವಾದ ನನ್ನ ಜೊತೆಗಿರಲಿ. ಹಿಂಗೆ ಹೆಚ್ಚು ಇನ್ಫಾರ್ಮೇಷನ್ ಕೊಟ್ಕೊತ ಹೋಗ್ತೀನಿ. ಗೊತ್ತಿದ್ದಾರಂತ ಹೇಳೋದು ಬೇಡ. ನನ್ನ ಟಾರ್ಗೆಟ್ ಏನಂದ್ರೆ ಹೊರಗ್ಲಾರನ್ನ ಇಲ್ಲಿ ಕರ್ಕೊಂಬರ್ಬೇಕು. ಅಂದು ಹೊರಗ್ಲಾರ ಅಂದ್ರೆ ಯಾರು? ರೈತ ಕೃಷಿಯಿಂದ ದೂರ. ಅಪ್ಪ ರೈತನೇ ಇರ್ತಾನೆ, ಆದ್ರೆ ಮಗ ಬೇರೆ ನೌಕರಿ ಮಾಡೋಕೆ ಹೊರಗೆ ಹೋಗಿ 18-20 ಸಾವಿರಕ್ಕೆ ಇಲ್ಲಿ ದುಡಿಲಾರ್ದು, ಇಲ್ಲಿದ್ದಷ್ಟು ಖನಿಜ ಸಂಪತ್ತು ಬೇರೆ ಕಡೆ ಎಲ್ಲಿ ಸಿಗಲ್ಲ. ಇಂಥ ಮರ್ಯಾದೆನೂ ಎಲ್ಲಿ ಸಿಗಲ್ಲ, ಇಂಥ ಪುಣ್ಯನೂ ಎಲ್ಲಿ ಸಿಗಲ್ಲ. ಆದ ಕಾರಣ ಯಾರ್ಯಾರು ದುಡಿಯಾಕೆ ಬೆಂಗ್ಳೂರಿಗೆ ಹೋಗಿರಿ, ದುಡಿಯೋ ತಪ್ಪಂತಲ್ಲ, ಆದ್ರೆ ಹೊಲಗಳಿದ್ದವರು ಎಲ್ಲ ಇದ್ದವರು
ಬೇರೆ ಕಡೆ ಹೋಗೋದು ಯಾಕೆ? ಸ್ವಂತ ಹೊಲದಾಗ ದುಡಿದ್ರೆ ರಾಜನಂಗೆ ಮೆರಿಬೋದು ಯಾಕೆ? ಹೌದಲ್ಲ, ಮೆರಿಬೋದಲ್ಲ, ಅದ ಒಂದು ಉದ್ದೇಶ. ಹಾಗಾಗಿ ಎಲ್ಲರ ಸಪೋರ್ಟು ಹಿಂಗೆ ಇರಲಿ. ನೋಡೋಣ ಇವತ್ತು ಚಲೋ ಆಗಿದ್ದು ಎಲ್ಲೆಲ್ಲಿ ಹೋಗಿ ನಿಲ್ತೈತೆ ಗೊತ್ತಿಲ್ಲ. ಒಂದು ಸಲ ನೋಡ್ರಿ ನಮ್ಮ ಹೊಲ